ಸ್ನೇಹಿತರೆ, ನಾವು ನಮ್ಮ ದೇವಸ್ಥಾನ ಹತ್ರ ಹಳೆ ಗೇಟ್ ತೆಗೆದುಬಿಟ್ಟು ಹೊಸ ಗೇಟ್ ಮಾಡಿಸ್ತಾಯಿದ್ರಿ. ವೆಲ್ಡಿಂಗ್ ಮೇಸ್ತ್ರಿ ವೆಲ್ಡಿಂಗ್ ಮಾಡ್ತಾಯಿದ್ದಾರೆ. ಹೊಸ ಗೇಟ್ ಮಾಡಿಸ್ತಾಯಿದ್ವಿ. ಅವರೇ ಸ್ವಂತ ಕೆಲಸದಲ್ಲಿ ವೆಲ್ಡಿಂಗ್ ಮಾಡಿ ಹೊಸ ಆ ಗೇಟ್ ತೆಗೆದುಬಿಟ್ಟು ಡಬಲ್ ಡೋರ್ ಮಾಡ್ತಾಯಿದ್ದಾರೆ ನಮ್ಮ ನಾಗಮ್ಮನ ದೇವಸ್ಥಾನ ಹತ್ರ. ವೆಲ್ಡಿಂಗ್ ನೋಡಿದ್ರೆ ಕಣ್ಣೆಲ್ಲ ಉರಿತದೆ. ಅವ್ರು ಯಾವ ಥರ ಮಾಡ್ತಾರೆ ನೋಡಿ. ಈ ಹಳೆ ಗೇಟ್ ತೆಗೆದುಬಿಡ್ತೀರಿ. ಈ ಹಳೆ ಗೇಟ್ ತೆಗೆದು ಹೊಸ ಗೇಟು ಫಿಟ್ ಮಾಡೋಕ್ಕೆ ಬಂದಿದ್ದಾರೆ. ಏನನ್ನ ಕೆಲಸ ಇದ್ದರೆ ಇವ್ರಿಗೆ ಹೇಳಿ. ನಾವು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಕಣ್ಣು ಸ್ವಲ್ಪ ತಲೆ ಸ್ವಲ್ಪ ಮೇಲೆ ಎತ್ತೋಣ. ನೀನೆಲ್ಲ ಪ್ರಪಂಚ ಎಲ್ಲ ನೋಡ್ತಾರೆ. ಇವರು ಸೂಪರ್ ವೆಡ್ಡಿಂಗ್ ಮೇಸ್ತ್ರಿ. ಇವರು ನಮ್ಮೂರು ರಘು ಅಣ್ಣ ಅಂತೇಳಿ. ನಮ್ಮ ದೇವಸ್ಥಾನಕ್ಕೆ ಅವರೇ ಫ್ರೀಯಾಗಿ ಮಾಡಿಕೊಡ್ತಾಯಿದ್ದಾರೆ. ಈ ಸಾಮಾನುಗಳು ತಂದು ಒಂದು 5,000 ರೂಪಾಯಿ 6,000 ರೂಪಾಯಿ ಎಷ್ಟಾಗಿದೆ ಗೊತ್ತಿಲ್ಲ. ಅವರೇ ಸ್ವಂತವಾಗಿ ತಂದು ಬಿಡಿಸ್ತಾ ಇದ್ದಾರೆ. ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಆ ವಿಲ್ಡ್ ನೋಡ್ತಾಯಿದ್ರೆ ಅವ್ರು ನೋಡು, ನನ್ನ ಮಗ ಅಲ್ಲಿ ಕೂತ್ಕೊಂಡಿದ್ದಾನೆ. ಅವ್ನು ನೈಟೆಲ್ಲ ನೋಡಿಬಿಟ್ಟು ಕಣ್ಣೆಲ್ಲ ಉರ್ಕೊಂಡ್ಬಿಟ್ಟಿದೆ. ಎಲ್ಲ ಕಣ್ಣು ಸ್ವಲ್ಪ ತೋರ್ಸ, ಕಣ್ಣು ತೋರಿಸು. ನೋಡು, ನೈಟೆಲ್ಲ ಇವ್ನಿಗೆ ಗೊತ್ತಾಗಲ್ಲ, ಮಾತು ಬರೋಲ್ಲ ಇವನಿಗೆ. ನೈಟೆಲ್ಲ ನೋಡಿಬಿಟ್ಟು ಕಣ್ಣು ಉರ್ಕೊಂಡ್ಬಿಟ್ಟೈತೆ. ಅವ್ರು ನೋಡು ಯಾವುದೇ ಥರ ಮಾಡ್ತಾರೇನು, ಯಾವಾಗೂ ಅವ್ರಿಗೇನೂ ಆಗೋಲ್ಲ. ಕಣ್ಣು ದೀಪಾವಳಿ ಸುರು ಬಾಣ್ ಥರ ಉರಿತದೆ. ಅದಕ್ಕೆ ನೈಟೆಲ್ಲ ನೋಡ್ಬಿಟ್ಟಾನೆ ಚೆಂದಾಗೆ. ನೈಟೆಲ್ಲ ಪಾಪ ಉರಿ ಕಣ್ಣುಗ್ಲಿಕ್ಕ ನೋಡು. ಅವ್ನ ಮಕ್ಕ ಯಾವ ಥರ ಐತೆ, ಕಣ್ಗಳ ಊದ್ಕೊಂಬಿಟ್ಟಯ್ಯ ನೋಡಿ. ಇವಾಗ ಕೂಡ ನೋಡ್ತಾನೆ. ಅವ್ನು ಕೇಳ್ತಾ ಇಲ್ಲ. ನೋಡು, ಅವರು ರಘುವಣ್ಣ ಅವ್ರ ಕಣ್ಣು ಯಾವ ಥರ ನೋಡು, ದೂರ ಇಟ್ಕೊಂಡು ಕೆಲಸ ಮಾಡ್ತಾರೆ. ನಾನು ನೋಡೋಕೆ ಕೂಡ ಆಗ್ತಾಯಿಲ್ಲ. ಇವಾಗ ವೀಡಿಯೋ ಮಾಡ್ತಾ ಇರೋದು ಕೂಡ ಕಣ್ಣು ಮುಚ್ಕೊಂಡು ಮಾಡ್ತಾಯಿದ್ದೀನಿ. ಎಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ನಾಗಮ್ಮ ದೇವಸ್ಥಾನಕ್ಕೆ ಹರಕೆ ಬೇಕಾದರೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಮಗಿಲ್ಲಿ ಒಳ್ಳೆಯದಾಗಿರೋದಕ್ಕೆ ನಾವಿಲ್ಲಿ ದೇವಸ್ಥಾನ ಮಾಡಿ ರೆಡಿ ಮಾಡಿರೋದು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಾಳೆ ಕಾರ್ತಿಕ ಸೋಮವಾರ ಪೂಜೆ ಐತೆ. ಅವತ್ತೊಂದು ವಿಡಿಯೋ ಮಾಡಿ ಹಾಕ್ತೀವಿ. ನಾಳೆ ಸೋಮವಾರ, ಕಡೆ ಕಾರ್ತಿಕ ಸೋಮವಾರ. ಯಾರಾದರೂ ಹರಕೆ ಇದ್ದರೆ ಹರಕೆ ಇದು ಮಾಡ್ಕೊಳ್ಳಿ. ನೀವು ದೂರದಿಂದ ಬೇಕಾದರೆ ಹರಕೆ ಮಾಡ್ಕೊಳ್ಳಿ. ನಾಗದೋಷ ಇದ್ದರೆ, ಏನನ್ನ ಯಾವುದಾದ್ರೂ ಕಷ್ಟ ಇದ್ದರೂ ಕೂಡ ಈ ಅಮ್ಮನ್ನ, ನಮ್ಮ ನಾಗಮ್ಮ ದೇವರನ್ನು ಹರಕೆ ಮಾಡಿಕೊಂಡು ಏನಾದರೂ ಇದು ಮಾಡ್ಕೊಳ್ಳಿ. ನಿಮ್ಮೂರಿಂದನೇ ಒಳ್ಳೆಯದಾಗುತ್ತೆ. ನಾವು ಚಿಕ್ಕದಾಗಿ ಮಾಡಿದ್ದೀವಿ ದೇವಸ್ಥಾನ. ಇದು ನಮ್ಮೂರು ಗೌಡ್ರದ್ದು ಜಮೀನು. ಅವ್ರು ಕೊಟ್ಟಿರೋದು ನಮ್ಗೆ ಜಮೀನು. ಅವರು ಪಾಪ ದೇವಸ್ಥಾನ ಕಟ್ಕೊ ಅಂತೇಳಿ ಅವರು ಫ್ರೀಯಾಗಿ ಕೊಟ್ಟಿರೋದು ನಮ್ಗೆ ದೇವಸ್ಥಾನ. ಇದು ಜಾಗ ಕೊಟ್ಟಿರೋದು. ನೋಡಿ ನಮ್ಮ ದೇವಸ್ಥಾನ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಬಾಯ್. ನೋಡು, ಅವ್ರಿಗೆ ಒಳ್ಳೇದಾಗಿರೋದಕ್ಕೆ ಪಾಪ ಗೇಟ್ ತಂದು ಬಿಗಿಸ್ತಾ ಇರೋದು ಹೊಸ್ದಾಗಿ.